ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀನಿಧಿ ಶಾಸ್ತ್ರಿ. ನನ್ನ ಜೊತೆಗಿದ್ದಾರೆ ಗಣೇಶ್ ಅಂಥೇಳಿ. ಇವರ ಮನೆ ಇಲ್ಲೇ ನಮ್ಮ ಮನೆ ಹತ್ರನೇ, ಕುರುವಳ್ಳಿ. ಗಣೇಶಣ್ಣ, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮಸ್ಕಾರ ಫ್ರೆಂಡ್ಸ್, ಹಾಯ್. ನಾವಿವತ್ತು ಜೇನು ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಅದನ್ನು ನಮ್ಮ ಮಲೆನಾಡಿನಲ್ಲಿ ಅದನ್ನು ಇಂಪ್ಲಿಮೆಂಟ್ ಯಾವ ರೀತಿ ಮಾಡಬೇಕು. ಯಾಕಂದರೆ ಜೇನಿನ ಪಾತ್ರ ಅಪಾರ ಈ ಪ್ರಕೃತಿಗೆ. ಜೇನಿದ್ರೆ ಮಾತ್ರ ಪ್ರಕೃತಿ ಉಳಿಯುತ್ತೆ. ಅದನ್ನು ನಾವು ತುಂಬ ಅಧ್ಯಯನ ಮಾಡಿ ಅದನ್ನು ನಾವು ಮತ್ತೆ ಬೆಳೆಸಬೇಕು, ದೊಡ್ಡ ಮಟ್ಟಕ್ಕೆ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಅಲ್ಲಿ ಹೋಗಿ ವಿಸಿಟ್ ಮಾಡಿ ಆಮೇಲೆ ಮತ್ತೆ ವಿಡಿಯೋವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ಅಲ್ಲಿ ಸುಮಾರು ಒಂದು ದೊಡ್ಡದೊಂದು ಪ್ಲ್ಯಾಂಟ್ ಇದೆ. ಜೇನ್ ಬಾಕ್ಸ್ಗಳಂತೆ ದೊಡ್ಡದೊಂದು ಪ್ಲ್ಯಾಂಟ್ ಉಂಟು. ಸುತ್ತಮುತ್ತಲ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಅಲ್ಲಿಂದನೇ ಈ ಕೃಷಿ ಇಲಾಖೆ ಮೂಲಕ ಜೇನನ್ನು ವಿತರಿಸ್ತಾರೆ. ಅಲ್ಲಿ ಬನ್ನಿ ನೋಡೋಣ ಯಾವ ಥರ ಇದೆ ಅಂಥೇಳಿ. ಇನ್ನೂ ಜರ್ನಿ ಒಂದು 30 ಕಿಲೋಮೀಟ್ರ್ ಇರ್ಬೋದಲ್ಲ ಗಣೇಶನ? 30 ಕಿಲೋಮೀಟ್ರ್ ಇದೆ. ಈ ಸಾಗರದ ಮೇಲೆ ಹೋಗಿ ಹಾಗೆ ನಾವು ಸೊರಬಕ್ಕೆ ಹೋಗ್ತಾ ಇರೋದು. ಅಲ್ಲಿಗೆ ಹೋದ್ಮೇಲೆ ಮುಂದುವರಿಯೋಣ.